ಇನ್ನೊಂದು ವರ್ಷ ತಕ ಬರ್ರಿ ಅಂತ ಅನ್ನು ಹಾಂ ಸಮಾಧಾನದಾಗ ಅಷ್ಟೇ. ಹೇಳೋಣ ಒಂದು ವರ್ಷ ತನಕ ಬಾರಕ್ಕ. ಆಮೇಲೆ ಯಾರನ್ನಾದ್ರೂ ಚೆನ್ನಾಗಿರೋರು ನೋಡ್ಕೊಂತೀವಿ. ಸ್ವಲ್ಪ ವರ್ಷದೊಳಗೆ ಯಾರಾದ್ರೂ ಸಿಕ್ಕಿದ್ರೆ ನಮಗೆ ತಕ್ಕನಾದವರು ಆಮೇಲೆ ಬಿಡುವಿರಂತ ಇನ್ನೊಂದು ವರ್ಷನಾದ್ರೂ ಬರ್ರಿ ಅಂತ ಕೇಳೋಣ. ಅಂಗಡಿ ಕ್ಲೋಸ್ ಮಾಡೋಕ್ಕಂತೂ ಆಗಲ್ಲ, ಕೇಳೋಕ್ಕಾಗುತ್ತೆ. ಡಿಂಪಕ್ಕ 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 ಇದೀರಾ? ಓ ಚೈತ್ರ ಬಾರಮ್ಮ, ಬಾ ಕುಕ್ಕ ಬಾ. ಡಿಂಪಕ್ಕ ಇಲ್ವೇ? ಸಖತ್ತು ಬೆನ್ನು ನೋಡ್ತಾ ಅಂತೆ. ಅದಕ್ಕೆ ಬೆಂಗ್ಳೂರಿಗೆ ಹೋಗಿ ಅದು ಯಾವ ಸ್ಕ್ಯಾನಿಂಗ್ ಮಾಡಿಸ್ಕೆ ಬರ್ಬೇಕು ಅಂತ ಹೇಳವ್ರಂತೆ. ಅದಕ್ಕೆ ಎಡದಿನ ತಕ್ಕ ಕೂತ್ಕೊಂಡು ಮಾತಾಡಿ ಈಗ ಒಂದು ಸಣ್ಣ ಇಟ್ಕೊಂಡ್ಲೇನಪ್ಪ ಹೋಗಿ ಒಂದು ಸ್ವಲ್ಪ ಮಾತಾಡೋಣ ಅಂತ ಬಂದ್ವಿ. ಕರಿತೀರಾ? ಅಡಿಯಮ್ಮ ಕರಿತೀನಿ ಮನಿಕೊಂಡವಳೇನು ಬೋಲ್ ಬೆನ್ನು ಅಂತ ತಳಂಗೇನೆ. ಡಿಂಪಮ್ಮ ಡಿಂಪಮ್ಮ ಏಯ್ ಅಮ್ಮಣಿ ಬಾ ಇಲ್ಲಿ. ಯಾಕನ ಚೈತ್ರಮ್ಮ ಬಂದೈತಿ. ಓ ಬಾರಪ್ಪ ವರ್ಷ ಬಾ. ಚೈತ್ರ ಬಾರಮ್ಮ. ಚೆನ್ನಾಗಿದ್ದೀನಕ್ಕ? ಇನ್ನು ಇಲ್ಲ ಕಣಮ್ಮ. ನಾಳೆ ಹೋಗ್ತೀವಿ ಬೆಂಗ್ಳೂರಿಗೆ ಹೋಗ್ಬಿಟ್ಟು ನಾನು ಪ್ರೀತಿ ವಿಕ್ಕಿ ಹೋಗ್ಬಿಟ್ಟು ತೋರಿಸ್ಕೊಂಬರೋಣ ಅಂತ ಇದ್ದೀವಿ. ಲಿಕ್ಕಿನೂ ನಾವೆಲ್ಲ ಬೆಂಗ್ಳೂರಿಗೆ ಹೋಗೋಣ ಅಂತ ಇದ್ದೀವಿ. MRI ಮಾಡಿಸ್ಬೇಕಂತೆ, ಹೋಗಿ ಮಾಡಿಸ್ಕೊಂಬರೋಣ ಅಂತ ಭಾಳ ನಾವು. ಅದಕ್ಕೇನೆ ಹೋಗಿ ಬರೋಣ ಅಂತ. ಹೋಗಲ್ರಿ? ಅಲ್ಲ ಚೆನ್ನಾಗಿದ್ದಪ್ಪ, ಯಾಕೆ ಇಷ್ಟು ಇದಕ್ಕಿದ್ದಂಗೆ ಎಷ್ಟೊಂದು ನೋವು? ಯಾಕಮ್ಮ ಯಾರಿಗೆ ಗೊತ್ತು, ಜಾಸ್ತಿ ಕುಂತು ಜಾಸ್ತಿ ಕೆಲಸ ಮಾಡಿ ಎಷ್ಟು ಮಾಡಿದೀವಿ ಹೇಳಮ್ಮ. ಯಾವಾಗಿಂದಲೂ ಮಾಡಿರೋದೇನಿ. ಮಾಡಿ ಏನೋ ಒಂದು ಮನುಷ್ಯನಿಗೆ ಕಾಯಿಲೆಗಳು ಇರ್ತಾವಲ್ಲ, ಈಗಿನ ಊಟದಾಗೆ ಏನು ಇರಲ್ವಲ್ಲ. ಅದಕ್ಕೇನೆ ಏನಾದರೂ ಒಂದು ಬಂದೇ ಬರ್ತಾವಲ್ಲಮ್ಮ. ಯಾಕೆ ಬಂದೈತೆ ಅಂತ ಏನೋ ಗೊತ್ತಾಗುತ್ತೆ ಚೈತ್ರ. ಎಲ್ಲ ಚೆನ್ನಾಗಿದ್ದೆ, ಇದಕ್ಕಿದ್ದಂಗೆ ಯಾಕೆ ಹಿಂಗಾಯ್ತು ಏನೋ. ಅದೇ ನಾವು ಇನ್ನೊಂದು ವರ್ಷ ಬತ್ತಿದ್ರೇನೋ ಅಂತ ಇನ್ನೊಂದು ವರ್ಷನಾದರೂ ಬರ್ರಿ ಕೆಲಸಕ್ಕೆ ಅಂತ ಹೇಳೋಗೋಣ ಅಂತ ಬಂದ್ವಿ. ಅಪ್ಪ ನಮ್ಮ ಪರಿಸ್ಥಿತಿ ನಮಗೆ ಇವಾಗ ನೋಡಿ ನಮ್ಗೆ ಯಾವ ರೀತಿ ಐತಿ. MRI ಮಾಡಿಸ್ಕೆ ಬರ್ಬೇಕು ಅಂತ ಹೇಳವ್ರೆ. ಈ ಅಪ್ಪ ಹೊಲ್ದಾಗೆ ಅದು ಇದು ಕೆಲಸಗಳು ಇರ್ತೈತೆ. ಈ ಅಪ್ಪಗೂ ಅಲ್ಲಿ ಮಾಡೋಕ್ಕಾಗಲ್ಲ. ಅದಕ್ಕೆ ಅತ್ತಗೆ ತೋಟ ಎಲ್ಲ ಮಾಡೋಣ ಅಂತ ಇದ್ದೀವಿ. ಸುಮ್ಮನೆ ಅತ್ತಗೆ ಈ ಅಪ್ಪನೂ ಮಾಡೈತಿ ಸಾಕಾದಂಗೆ ಆಗುತ್ತೆ ಅಂತ ನೀ ಅಪ್ಪ. ಅದಕ್ಕೆ ನನಗೆ ಇಲ್ಲೋಡು ಭಾಳ ಒಂಥರ ಬೆನ್ನು ಹೊಡ್ತಾ ನರ ಎಲ್ಲ ಹೊಡ್ತಾ ಬಂದಂಗೆ ಆಗುತ್ತೆ. ಬೆನ್ನು ಸಖತ್ತು ನೋವು. ಅಲ್ಲ ತೀರಾ ತೋರಿಸ್ಕೊಂಬಂದು ಏನು ಹೇಳ್ತಾರೆ ನೋಡಿ. ಒಂದು ವರ್ಷನಾದರೂ ಬರ್ರಿ ಅಕ್ಕ. ಒಂದು ವರ್ಷನಾದರೂ ಬಂದರೆ ಅತ್ಲಾಗೆ ಹೆಂಗೋ ನಮಗೂ ಅಡ್ಜಸ್ಟ್ ಆಗುತ್ತೆ. ಬೇರೆಯವ್ರನ್ನಾದ್ರೂ ಯಾರನ್ನಾದ್ರೂ ನೋಡ್ಕೊಂತೀನಿ. ಒಂದು ವರ್ಷ ಬರ್ರಿ. ಹಂಗೆ ಇಷ್ಟು ವರ್ಷನೇ ಬಂದಿದ್ದೀರ, ಇನ್ನೊಂದು ವರ್ಷ ಬಂದರೆ ಇಲ್ಲಾಂದ್ರೆ ಇನ್ನೊಂದು 6 ತಿಂಗಳಾದರೂ ಬರ್ರಿ. ಅಷ್ಟರೊಳಗೆ ಯಾರಾದರೂ ನೋಡ್ಕೊಂಡ್ರೆ ಯಾರಾದರೂ ಸಿಕ್ಕಿದ್ರೆ ಅಷ್ಟರೊಳಗೆ ಬೇಕಾದರೆ ಬಿಡಿರಂತೆ. ಮತ್ತೆ ಇವಾಗ ಇಲ್ಲ ಅಂದಂಗೆ ಬರ್ರಿ. ಅಯ್ಯೋ ನೀವೇನು ಹೇಳ್ತೀರಮ್ಮ. ನಮಗೆ ನನ್ನ ಕಷ್ಟ ನನಗೆ ಯಾಕನ ಐತಪ್ಪ ಅನ್ನಂಗೆ ಆಗೈತೆ. ಇವಾಗ ನನಗೆ ಇಲ್ಲೋಡು ಆವಾಗಲೇ ನನ್ನ ಮಕ್ಕಳು ಎಲ್ಲ ಬಂದಿದ್ರು ಹೇಳಿದ್ದೀನಿ. ನನ್ನ ಕೈಲಂತೂ ಆಗಲ್ಲ, ಮುಂದೆಲ್ಲ ನೀವೇ ನೋಡ್ಕೋಬೇಕು ಅಂತ ಹೇಳೋಡು. ನನಗೆ ಭಾಳ ಬೆನ್ನು ನೋವು ಹೇಳ್ಬಾರ್ದು. ನನಗೆ ಆಗೋದೇ ಇಲ್ಲ. ಆಗಂಗಿದ್ರೆ ನನಗೆ ಕುಕ್ಕಂತಾನೆ ಇರಲಿಲ್ಲ, ನನ್ನಿಂತ ಹೇಳಿಸ್ಕೊಂತಾನೆ ಇರಲಿಲ್ಲ. ಇಲ್ಲ ಆಗಂಗಿದ್ದಿದ್ರೆ ನಾವೇನಿನ್ನ ಹೇಳಿಸ್ಕೊಂತಿರ್ಲಿಲ್ಲ. ನಾವಿನ್ನ ಚೆನ್ನಾಗಿರೋ ತಕ್ಕ ನಾವು ದುಡಿಬೇಕು ಅಂಬೋದೇ ಇದ್ದಿದ್ದು. ಆಗಂಗಿದ್ರೆ ಮಾತ್ರ ನಾವೇನಿಲ್ಲಳು ಕುಕ್ಕಂತಿರ್ಲಿಲ್ಲ. ಆಗ್ದಿಲ್ಲಸ್ಕೋಸ್ಕರ ಅವಳು ಕಣ್ಣೀರು ಹಾಕ್ತಾಳೆ ರಾತ್ರಿ ಹೊತ್ನಾಗ. ಅಳುತ್ತಾಳೆ ಬೆನ್ನು ನೋವು ಅಂದ್ರೆ ನೋವು ಅಂತ. ಅದು ಆ ನೋವು ಇರೋರಿಗೆ ಗೊತ್ತಾಗೋದು. ಆಗಲ್ಲ ಕಣಮ್ಮ, ಆಗ್ದಿಲ್ಲ. ಯಾಕೆ ಯಾರನ್ನ ನೋಡ್ಕೊಂಡ್ರೆ ಆತವ್. ನೀವೇನು ಹಂಗೆ ಯಾರನ್ನ ಬೇರೆಯವ್ರು ನೋಡ್ಕೊಂಡು ಮಾಡಿಸ್ಕೊಂಡ್ರೆ ಆಯಿತು. ಇರೋ ಕೆಲ್ಸಗಳು ಇದ್ದೇ ಇರ್ತವೆ. ಈಗ ನೋಡಿ ನನಗಿಂಥ ಪರಿಸ್ಥಿತಿ ಬಂದೈತೆ. ಏನಾನ ಬೇರೆ ದಿನ ಆಗಬಾರ್ದು ಅಂತಂದ್ರೆ ಯಾರು ನೋಡ್ತಾರೆ ಹೇಳು? ನಮ್ಗೆ ಯಾರಿದ್ದಾರೆ ಹೇಳಿ ನೋಡೋದು? ಇವಾಗ ಹೆಣ್ಣು ಹುಡುಗನ ಮದುವೆ ಮಾಡಿ ಕಳಿಸಿದ್ವಿ. ನಮ್ಮ ಪ್ರೀತಿನೂ ಬರೋಕ್ಕಾಗಲ್ಲ, ಇತ್ಲ ಪ್ರೇಮನೂ ಬರೋಕ್ಕಾಗಲ್ಲ. ನಾವೇ ಹೋಗಿ ಅಲ್ಲಿರ್ಬೇಕಷ್ಟೇ. ಅದನ್ನೇ ಹೇಳಿದ್ದೀನಿ. ಈಗ ನಾನು ಬರೋಕ್ಕಾಗಲ್ಲ, ನಾ ಏನು ಬರೋಕ್ಕಾಗಲ್ಲ ಅನ್ಬೇಡ್ರಮ್ಮ. ನೀವು ಯಾರನ್ನ ಇಬ್ಬರಕ್ಕೊಬ್ರು ನೋಡ್ಕೊಳ್ರಿ ಅಂತ ಹೇಳಿ ನಿನ್ನ ತಮ್ಮನ ಕುಂಡ್ರಿಸ್ಕೊಂಡು ಅವ್ರನ್ನೆಲ್ಲ ಕುಂಡ್ರಿಸ್ಕೊಂಡು ಎಲ್ಲರ ತಗೂ ಮಾತಾಡಿದ್ದೀನಿ. ಅವಾಗ ಹೇಳೋದಿಂತಕ ಇದನ್ನೇ ಮಾತಾಡಿದ್ದು ನೋಡಿ. ನನಗೆ ಹಿಂಗೆ ಆಗ್ಬಿಟ್ಟೈತೆ. ನೀವೇ ನೋಡ್ಕೊಂಬದಿನ. ನಿಮ್ಮ ಅಜ್ಜಿನ ನಿಮ್ಗೈತೆ, ನಿಮ್ಮ ಅಜ್ಜಿ ಹಂಗನ ಇವಾಗ ಏನಕ್ಕೈತೆ. ನನಗೆ ಆಗಲ್ಲ, ನನಗೆ ಬೆನ್ನು ನೋಡ್ತಾ ನೋಡ ಮುಂತಾಗೆ ಮಾಡಿ ಕಿಸ್ಕೊಂಡು ಬಾ ಅಂತ ಪರಿಸ್ಥಿತಿ ಬಂದೈತೆ ನನಗೆ ಇವತ್ತು. ಅದಕ್ಕೆ ಬೆಂಗ್ಳೂರಿಗೆ ಹೋಗ್ಬೇಕು, MRI ಮಾಡಿಸ್ಕೊಬರ್ಬೇಕು ಅಂತ ಹೇಳವ್ರೆ. ಅದಕ್ಕೆ ಹೋಗೋಣ ಅಂತ ಹೇಳಿದೀವಿ. ಪ್ರೀತಿನೂ ಲಿಕ್ಕಿ ಬತ್ತೀವಿ ಅಂತ ಹೇಳವ್ರೆ. ನಾವೇ ಹೋಗಿ ಸ್ಕ್ಯಾನಿಂಗ್ ಅದು ಮಾಡಿಸ್ಕೊಂಡು ಬತ್ತೀವಿ. ಏನು ಮಾಡೋಣ ನೋಡಿ. ಈಗ ಹಿಂಗಾಗೈತೆ. ಎಲ್ಲ ಮನೆ ಕಟ್ಟಿವಿ, ಎಲ್ಲ ಇದು ಮಾಡಿವಿ. ಇವಾಗ ಇಂಥ ನೋವುಗಳು ಎಲ್ಲ ತೊಗೊಂಬದ್ರೊಳಗಾಗಿ ಈಗ ಇಂಥವು. ಏನು ಮಾಡೋಣ. ಅವ ಮಾಡಿರೋದೆಲ್ಲ ಇವಾಗ ಕಾಣಿಸುತ್ತೆ. ಅವಾಗ ಒಂದಿನ ಕೂತ್ಕೊಂಡ್ರೆ ಕೆಟ್ಟೋಗುತ್ತೆ. ಮನೆ ಕಟ್ಟಬೇಕು, ಮಕ್ಳು ಮದುವೆ ಮಾಡಬೇಕು, ಮಕ್ಳನ್ನ ಓದಿಸ್ಬೇಕು, ಎಷ್ಟು ಜವಾಬ್ದಾರಿಗಳು ಇರ್ತವೆ. ಎಲ್ಲ ಮಾಡಿದ್ಮೇಲೆ ಮಕ್ಳು ದುಡ್ದಾಕ್ತಾರೆ. ಎಲ್ಲ ಮಾಡಿದ್ಮೇಲೆ ಈಗ ಇಂಥ ನೋವುಗಳು. ಮಕ್ಕಳು ಎಲ್ಲನ ಬಿಡಪ್ಪ ನಮ್ಮನ್ನು ಚೆನ್ನಾಗಿ ನೋಡ್ಕೊಂತಾರೆ. ನಮ್ಮನ್ನ ಅದ್ರಾಗೆ ನಾವೆಲ್ಲ ಚೆನ್ನಾಗಿ ನೋಡಿಕೊಂಡು ಚೆನ್ನಾಗಿರ್ತೀವಿ ಬಿಡು, ಇನ್ಮೇಲೆ ಏನು ಕಮ್ಮಿ ಆಗಿಲ್ಲ ಅಂಬ ಮುನ್ಗಡೆ ಇಂಥ ನೋವುಗಳು ನೋಡಪ್ಪ. ಇಂಥ ನೋವುಗಳಾದ್ರೆ ಯಾರು ಅನುಭವಿಸ್ತಾನೆ? ನನ್ನ ಕಷ್ಟ ಹೇಳ್ಬಾರ್ದು, ಅಷ್ಟು ನನಗೆ ಬಿನ್ ಮಾಡ್ತಾನೆ ನಿಜವಾಗ್ಲು. ಈ ಜೀವ ಹಾಕನ ಐತಪ್ಪ ಅನಿಸುತ್ತೆ. ಅಲ್ಲ ನೋಡಿ ತೋರಿಸ್ಕೊಂಡು ಹುಷಾರಾದ್ಮೇಲೆ ಬಾರಕ್ಕ.
ಇರೋದು ಹೇಳ್ತೀನಿ ಇಲ್ಲಡಪ್ಪ, ನನ್ನ ಕೈಲಂತೂ ಆಗಲ್ಲ. ನೀವು ಇಲ್ಲಡು ಏನಾನ ಅನ್ಕೊಳ್ರಿ, ಬೈಕೆಂಡ್ರೆ ನಾನು ಇರೋದು ಹೇಳ್ತೀನಿ. ಆಗಂಗಿದ್ರೆ ಮಾತ್ರ ನಾನು ಕುಕ್ಕಮ್ಮ ಅಂತಾಳಲ್ಲ. ನಾನು ಮಾಡಿ ಉಣ್ತಾಳು, ನಾನು ಮಾಡಿರೋಳು, ನಾನು ಬದುಕು ಮಾಡಿರೋಳು. ನನಗೆ ಕುಕ್ಕಬೇಕಂದ್ರೆ ನನಗೆ ಈಗಲೂ ಬೇಜಾರನೇ. ಏನು ಮಾಡಿ ನನಗೆ ಆಗಲ್ಲ. ಸುಮ್ಮನೆ ಇಲ್ಲಡು ನೀನು ಸಂಬಳ ಕೊಡ್ತೀಯ ಅಂತ ಹೇಳಿ ಆಸೆಗೆ ಬಂದು ಸುಮ್ಮನಲ್ಲಿ ನಾನು ಆಗಲ್ಲ ಅಂತ ಕುಕ್ಕಂಡ್ರೆ ಅಲ್ಲ. ಅದು ಮಾಡಿದ್ದಕ್ಕೆ ನನಗೆ ಸಾರ್ಥಕ ಇರಲ್ಲ. ನೀನು ಸಂಬಳ ಕೊಟ್ಟಿದ್ದಕ್ಕೆ ಅದಕ್ಕೆ ನನಗೂ ಅದಕ್ಕೂ ಇದೇ ಇರಲ್ಲ. ಸುಮ್ಮನೆ ನೀನು ಸಂಬಳ ಕೊಡ್ತೀಯ ಅಂತ ಹೇಳಿ ಬಂದು ಆಸೆ ಬಿದ್ದು ಸುಮ್ಮನೆ ಮಾಡಲಿಲ್ಲ ಅಂದ್ರೆ ಅದಕ್ಕೊಂದು ಅರ್ಥ ಇರಲ್ಲ ಕಣ. ಬರೋಕ್ಕಾಗಲ್ಲ. ಚೈತ್ರ, ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ರಮ್ಮ. ನನಗೆ ಭಾಳ ನೋವು. ಇವಾಗ ಅದಕ್ಕಾಗಿ ಬರೋಕ್ಕಾಗಲ್ಲ ಅಷ್ಟೇ. ನಾನು ಅವಾಗಲೇ ನನ್ನ ಮಕ್ಳಿಗೆ ಕುಂಡ್ರಿಸ್ಕೊಂಡು ಅದನ್ನೇ ಹೇಳ್ತಾ ಇರೋದು. ಈಗಲೂ ಬೆನ್ನು ನೋವು ಅಂದ್ರೆ ನೋವಿಗೆ ಏನು ಮಾಡೋಣಪ್ಪ ಅನ್ನಿಸ್ತೈತೆ ಗೊತ್ತೇ, ಎಷ್ಟು ನೋವು ತಾಯ್ತೆ. ಸರಿ ಆಯ್ತು ಬಿಡಕ್ಕ, ನಿನ್ನ ಬಲವಂತ ಮಾಡೋಕ್ಕಾಗಲ್ಲ. ಬಿಡಕ್ಕ, ಸಾರಿ. ನಾನು ಬಾ ಅಂತ ಹೇಳಿ ಬಲವಂತ ಮಾಡಿದ್ದಕ್ಕೆ ಸಾರಿ. ಇವಾಗ ನಿನ್ನ ಕಣ್ಣೀರು ಆಗ್ತಾ ಇರೋದು ನೋಡಿದ್ದಕ್ಕೆ ಎಷ್ಟು ನೋವು ಐತೆ ಅಂತ ಅನ್ನಿಸ್ತೈತೆ ಕಣಕ್ಕ. ಬಿಡಕ್ಕ, ಅತ್ಲಾಗ ಹೋದ್ರೂ ಹೋಗ್ಲಿ. ಬರಂಗಿದ್ರೆ ಅವಳೇನು ಹೇಳಿಸ್ಕೊಂತಿರ್ಲಿಲ್ಲ. ಯಾಕಂದ್ರೆ ಅವಳಿಗೆ ಬೆನ್ನು ನೋವು ಅಂದ್ರೆ ನೋವು ಗೊತ್ತಾಯ್ತಂತೆ, ನರ ಹೊಡೆತ ಗೊತ್ತಾಯ್ತಂತೆ. ಅದಕ್ಕೆ ಆ ನೋವು ಇರೋರಿಗೆ ಗೊತ್ತಾಗುತ್ತೆ. ಅದಕ್ಕೆ ಅದನ್ನು ಏನೇನು ಹೇಳ್ತಾರೆ, ಹೋಗಿ ಅದು ಯಾತ MRI ಸ್ಕ್ಯಾನಿಂಗ್ ಮಾಡಿಸ್ಬೇಕಂತ, ಏನಾಗೈತೆ ಏನು ನರ ಏನಾಗೈತೆ ಅಂತೆಲ್ಲ ಎಫೆಕ್ಟ್ ನೋಡ್ತಾರಂತೆ. ಎಲ್ಲ ನೋಡಿ MRI ಸ್ಕ್ಯಾನಿಂಗ್ ಮಾಡ್ಸೋಕ್ಕೆ ಕೇಳವ್ರಂತೆ. ನಾನು ಗೊತ್ತಿದ್ದೆ ಅವಳು ನೋಡ್ಕೊಬೇಡಿ, ಮನೆಯಾಗ ಯಾರೂ ಇಲ್ಲ, ಅವಳು ನೋಡ್ಕೋಬೇಕು. ನನಗೂ ಮಾಡಿ ನನಗೂ ಅಲ್ಲಿ ಬೇಜಾರಾಗೈತಿ. ಅದಕ್ಕಾಗಿನ ಯಾರು ನನ್ನ ನೋಡ್ಕೊಳಪ್ಪ, ಯಾರು ನನ್ನ ಒಳ್ಳೆಯವ್ರನ್ನ ನೋಡ್ಕೊಂಡು ಕೆಲಸಕ್ಕೆ. ಈಗ ಯಾರನ್ನಾದ್ರೂ ಒಳ್ಳೆಯವ್ರು ಬಂದೇ ಬರ್ತಾರೆ, ಒಳ್ಳೆಯವ್ರು ಯಾರು ಇಲ್ಲವೇ ಇರ್ತಾರೆ, ಎಲ್ಲರೂ ಅಂತಾರೆ, ಆಗಿರಲ್ಲ. ಸರಿ ಆಯ್ತು ಬಿಡೋಣ. ಪಾಪ ಇವಾಗ ಕಣ್ಣೀರು ಆಗ್ತೈತೆ ನಮ್ಮ ತಗಿನ ಮೇಲೆ. ನಮಗೆ ಬೇಜಾರಾಗ್ತೈತೆ ಬಂದು ಕೇಳೋದಕ್ಕೆ. ನಾನು ಏನು ಇಷ್ಟೊಂದು ನೋವು ಇರಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಆ ನೋವು ಅದು ಅವ್ರು ಯಾರು ನೋವು ಅನುಭವಿಸಿರ್ತಾರೋ ಅವ್ರಿಗೆ ಗೊತ್ತಾಗೋದ ನೋವು ಏನು ಅಂತ ಹೇಳಿ. ನಾವೇನು ಬಿಡು, ಅವ್ರಿಗಿನ್ನೇನು ನೋವು ಐತೆ ಏನೈತೆ, ಅವ್ರಿಗಿನ್ನೇನು ಬರ್ಲೇಳು ಮಾಡ್ಲೇಳು ಅಮ್ಮಂಗೆ ಆಗುತ್ತೆ ನಮಗೆ. ಆದರೆ ಅದು ಅನುಭವಿಸಿರೋರಿಗೆ ಗೊತ್ತಾಗೋದು. ಬಿಡಕ್ಕೆ ಅಳ್ಬೇಡ ಬಿಡು, ಕಣ್ಣೀರು ಹಾಕ್ಬೇಡ. ವರ್ಷ ಮತ್ತೆ ಬೇಜಾರಾದ. ನೋವಿಲ್ಲ ಅಂದಿದ್ರೆ ನಾನು ಇಲ್ಲಡು ಬರ್ದಂಗಂತ ಇರ್ತಿರ್ಲಿಲ್ಲ, ಬಂದೇ ಬರ್ತಿದ್ದೆ. ನನಗೂ ಇಷ್ಟು ದಿವಸ ಕೆಲಸ ಕೊಟ್ಟವ್ರೆ, ಅವನ್ನ ಕೈ ಬಿಡಬಾರ್ದು, ಮಾಡಬೇಕು ಅಂಬೋದೇ ಇರೋದು. ಏನು ಮಾಡಲಿ, ನೋವಿರೋದಕ್ಕೋಸ್ಕರ ನಾನು ಬರಲ್ಲ ಅಷ್ಟೇ. ನನಗೂ ಮಾಡಬೇಕು ಅಂಬೋದೇ ಇರೋದು. ಏನು ಮಾಡೋಣ, ನನ್ನ ನೋವು ನನಗೆ ಎಷ್ಟು ಅನುಭವಿಸಿದ್ದೀನಿ ಅಂದರೆ ತಿಂಗಳಿಂದ ಅನುಭವಿಸಿದ್ದೀನಿ. ಅದಕ್ಕೆ ಡಾಕ್ಟ್ರು ರೆಸ್ಟ್ ಮಾಡಬೇಕು ಅಂತ ಹೇಳವ್ರೆ. ಹೋಗಿ ಅದನ್ನು ತೋರಿಸ್ಕೊಬರ್ಬೇಕು. ಸ್ವಲ್ಪ ಹೊತ್ತು ಕೂತ್ಕೊಂಬಕ್ಕಾಗಲ್ಲ ಗೊತ್ತೇ, ಒಂದು ಅರ್ಧ ಗಂಟೆ ಕೂತ್ಕೊಂಡ್ರೆ ನೋವು ಅಂದ್ರೆ ನೋವು. ಅಷ್ಟು ನೋವು ನನಗೆ. ಏನಾಗ್ತೀನಪ್ಪ ಶಿವನೇ ದೇವರೇ ಅನ್ನಿಸ್ತೈತೆ, ಅಷ್ಟು ನೋವು ನನಗೆ. ಬಿಡಕ್ಕ, ಹೋಗ್ಲಿ. ನನಗೆ ಗೊತ್ತಾಗಲಿಲ್ಲ, ಏನೋ ಸುಮ್ಮನೆ ಸಣ್ಣ ಪುಟ್ಟ ನೋವು ಅಂತ ಅಂದ್ಕೊಂಡೆ. ಇಷ್ಟು ನೀನು ಕಣ್ಣೀರು ಆಗ್ತಾ ಇದೆಯಾ ಅಂದಮೇಲೆ ನಿಜವಾಗ್ಲೂ ನಿನಗೆ ತುಂಬಾ ನೋವಿದೆ ಅನ್ನಿಸ್ತೈತೆ. ಬಿಡಕ್ಕ, ಬಿಡು, ಬೇಜಾರಾಗ್ಬಿಡು. ಬಿಡಕ್ಕ, ಸಾರಿ, ನಾನು ಹಂಗೆ ಕೇಳಿದ್ದಕ್ಕೆ ಸಾರಿ ಕಣಕ್ಕ. ನನಗೂ ಗೊತ್ತಿರಲಿಲ್ಲ ಕಣಕ್ಕ, ನಿಜವಾಗ್ಲೂ ಇಷ್ಟೊಂದು ನೋವು ಐತೆ ಅಂತ ನನಗೂ ಗೊತ್ತಾಗಲಿಲ್ಲ. ಪ್ರೇಮನೂ ಹಂಗೆ ಅಂಬಲಿಲ್ಲ ಮನೆ ಹತ್ರ ಹೋದಾಗ. ನಾನು ಬೆಳಗ್ಗೆ ಹೋಗಿದ್ದೆ, ಅಮ್ಮಗೆ ವಾಸೆ ನಮ್ಮಂದೆ ಸ್ವಲ್ಪ ಪರವಾಗಿಲ್ಲ ಅಂತ. ಇಷ್ಟೊಂದು ನೀನು ಪಾಪ ಅಳ್ತಾ ಇದೆಯಾ ಅಂದಮೇಲೆ ನಿನಗೆ ಗೊತ್ತಿರುತ್ತೆ. ಬಿಡಕ್ಕ, ಅಳ್ಬೇಡ ಬಿಡು. ಬಿಡು, ಅಳ್ಬೇಡ ಬಿಡು. ಏನೋ ಇವ್ರಿಗೆ ಗೊತ್ತಿಲ್ದಲೆ ನನಗೂ ಗೊತ್ತಿಲ್ದಲೆ ಕೇಳಿವಿ. ಇಷ್ಟೊಂದು ವೀಕೆಂಡ್ ಯಾರು ಕೆಲಸ ಮಾಡೋಕ್ಕಾಗುತ್ತೆ ಹೇಳು? ಯಾರು ಕೆಲಸ ಮಾಡೋಕ್ಕಾಗಲ್ಲ. ಬಿಡು, ಹೋದ್ರು ಹೋಗ್ಲಿ. ಅದು ಕೆಲಸ ಕೊಟ್ಟವ್ರೆ, ನಾನು ಅವರು ಬೇಡ ಅಂಬತಕ್ಕ ಮಾಡಬೇಕು ಅಂಬೋದೇ ಇದ್ದಿದ್ದು ನನಗೆ. ಬಿಡಕ್ಕ, ನಿನ್ಗೆ ಆಗಲ್ಲ, ನಿನ್ನ ಕೈ ಬಿಟ್ಬಿಡು, ನೀನು ಬರಬೇಡ ಇಪ್ಪಟ್ಟು ಬೇರೆ ನಾನು ಕರ್ಕೊಂತೀನಿ ಅಂತ ಅವನಾಗಿ ಅವ್ನು ಹೇಳ್ಬೇಕು. ಅಲ್ಲೇವರೆಗೂ ಹೋಗ್ಬೇಕು ಅಂಬೋದೇ ನನಗೂ ಆಸೆ ಇದ್ದಿದ್ದು. ಏನು ಮಾಡೋಣ ದೇವರಿಗೆ, ಎಲ್ಲ ಆದಮೇಲೆ ಈಗ ಇಂಥದ್ದೊಂದು ಇಂಥ ನೋವುಗಳು ಯಾರು ಅನುಭವಿಸ್ತಾರಮ್ಮ? ವಯಸ್ಸು ಹೋಗ್ತಾವಮ್ಮ, ಅವಾಗೆಲ್ಲ ಮಾಡಿರ್ತೀವಿ, ಇವಾಗ ಕಾಮುತ್ತೆ. ಅವಾಗೆಲ್ಲ ಚೆನ್ನಾಗಿರ್ತೀವಿ, ಅವಾಗ ಏನೋ ಕಾಣಿಸಲ್ಲ, ಮಾಡಿಬಿಡ್ತೀವಿ. ಇವಾಗ ಚೆನ್ನಾಗಿರ್ಬೇಕು, ಈಗೆಲ್ಲ ಮಾಡ್ಕೊಂಡಿವಿ, ಇನ್ನೇನು ಎಲ್ಲ ಆಯ್ತು ನೆಮ್ಮದಿಯಾಗಿರೋಣ ಅಂತ. ಹಿಂಗೆ ದೇವ್ರು ಯಾವುದಾದ್ರು ಒಂದು ಕೊಡ್ತಾನೆ ಮನುಷ್ಯನಿಗೆಲ್ಲ ಸರಿಯಾಗಿದ್ರೆ ಹಿಡಿಯೋಕ್ಕಾಗಲ್ಲ ಅಂತೇಳಿ ಯಾವುದಾದ್ರೂ ಒಂದು ಕೊಟ್ಟೆ ಕೊಡ್ತಾನೆ. ಏನು ಮಾಡೋಕ್ಕಾಗಲ್ಲ. ನಮಗೆ ಗೊತ್ತಿರಲಿಲ್ಲ ವೀಕ್ಷಕರು, ಇವಾಗ ಒಂದಿಷ್ಟು ನೋವು ಆಗ್ತೈತೆ ಅಂತ ಹೇಳಿ. ತುಂಬ ನೋವಿದೆ ನನಗಂತೂ, ಆಗದೇ ಇಲ್ಲ ಕೆಲಸ ಮಾಡೋಕ್ಕೆ ಅಂತ ಹೇಳಿ ತುಂಬ ಕಣ್ಣೀರು ಆಗ್ತೈತೆ. ನಮಗಂತೂ ತುಂಬ ಬೇಜಾರಾಗ್ಬಿಡ್ತು ನೋಡೋದಕ್ಕೆ. ನನಗೆ ಬೇಜಾರಾಗ್ತೈತೆ ಅವಾಗ ಕಳ್ತಾ ಇರೋದು ನೋಡಿ. ಅದು ನೋವು ಯಾರಿಗೂ ಗೊತ್ತಾಗಲ್ಲ, ಒಳಗೆ ಅವರು ಅನುಭವಿಸ್ದಾಗಲೇ ಗೊತ್ತಾಗೋದು. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.